ಮೇಡಮ್, ಈ ರೆಸಿನ್ ಆರ್ಟ್ ಅಂದ್ರೆ ಏನು ಮತ್ತೆ ಯಾಕೆ ಮಾಡಿಸ್ತಾರೆ? ರೆಸಿನ್ ಆರ್ಟ್ ಅಂದ್ರೆ ಇವಾಗ ಒಂದು ಮೆಮೊರೀಸ್ ನ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತಾರೆ, ಅದನ್ನ ರೆಸಿನ್ ಅಂತಾರೆ. ಪ್ರಿಸರ್ವ್ ಮಾಡ್ತಾರಲ್ಲ ಅದನ್ನ ಹಾರ್ಟ್ ಅಂತಾರೆ. ಫಾರ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ತೀನಿ. ಅವ್ರ ಮೆಮೊರೀಸ್ ನ ಎಷ್ಟು ಚೆನ್ನಾಗಿ ಒಂದೇ ಫ್ರೇಮ್ ಅಲ್ಲಿ ಸ್ಟೋರ್ ಮಾಡಿದೀನಿ. ಚೆಕ್ ಮಾಡಿ. ಬ್ಯಾಂಗಲ್ಸು, ಕಾಲುಂಗ್ರ, ತಾಲಿನಲ್ಲಿ ಬರೋ ಬೀಟ್ಸು, ಮತ್ತೆ ಅವ್ರಿಗೆ ಫಸ್ಟ್ ಆಗಿ ಕೊಟ್ಟಿರೋ ಥ್ರೆಡ್, ಗೊಂಬೆ ಎಲ್ಲ ಎಷ್ಟು ಪ್ರಿಸರ್ವೇಷನ್ ಮಾಡಿದೀನಿ. ಒಂದೊಂದು ಬೇರೆ ಬೇರೆ ಕಡೆ ಎಲ್ಲ ಕಳೆದೋಗ್ಬಿಡುತ್ತೆ. ಸೊ ಒಂದೇ ಫ್ರೇಮ್ ಅಲ್ಲಿ ಹಾಕಿದಾಗ ಎಲ್ಲ ಪ್ರಿಸರ್ವ್ ಮಾಡಿದಾಗ ಸೊ ಟೋಟಲ್ ಫಿನಿಶಿಂಗ್ ಕೂಡ ಹಾಗೆ ಇರುತ್ತೆ. ಸೊ ಮೆಮೊರೀಸ್ ಕೂಡ ಲೈಫ್ ಲಾಂಗ್ ಇರುತ್ತೆ. ಬ್ರೆಸ್ಟ್ ಮಿಲ್ಕ್ ಜ್ಯುವೆಲ್ರಿ ಮಾಡ್ತೀನಿ. ರೋಸ್ ಅಲ್ಲಿ ಕ್ಯೂಬ್ ತರ ಪ್ರಿಸರ್ವ್ ಮಾಡ್ತೀನಿ. ಪೂರಿ ಜಗನ್ನಾಥ ಸ್ವಾಮಿ ಟೆಂಪಲ್ ಇಂದ ನನಗೆ ಈ ಕ್ಲಾತ್ ಕೂಡ ಬಂದಿತ್ತು. ಕ್ಲೈಂಟ್ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಬಜೆಟ್ ಫ್ರೆಂಡ್ಲಿನೇ ಇದಲ್ಲ, ಸೊ ಮಾಡಿಸ್ಕೊಬೋದು. ಎಷ್ಟು ಸಿಂಪಲ್ ಆಗಿದೆ ನೋಡೋದಕ್ಕೆಲ್ಲ ಪ್ರಿಸರ್ವೇಷನ್ ಮಾಡಿದಾಗ. ಬಟ್ ಇದು 10 kgs ಬರುತ್ತೆ ಅಂಡ್ ಇದು ಫ್ಲೋರಲ್ ಪ್ರಿಸರ್ವೇಷನ್. ಫುಲ್ ಹಾರ ಕೊಟ್ಟಿದ್ದಾರೆ ನನಗೆ ಮಾಡೋದಕ್ಕೆ. ಅಂಡ್ ಇವರು ನಮ್ಮ ಆಂಧ್ರ ಕ್ಲೈಂಟ್. ಇವರು ಇನ್ನು ಇವರ ಹೆಚ್ಚಿನ ವರ್ಕ್ ನೋಡಬೇಕು ಅಂತಂದ್ರೆ ಇಂಪ್ರೆಷನ್ ಫಿಗರ್ಸ್ ಕೀಪ್ ಚೆಕ್ ಅನ್ನು ಇವ್ರ ಇನ್ಸ್ಟಾಗ್ರಾಮ್ ನ ಪೇಜ್ ನ ಫಾಲೋ ಮಾಡಿ. ಮದುವೆ ಹಾರದಿಂದ ನಿಮ್ಗೆ ಇಷ್ಟಪಟ್ಟವರು ಚಿಕ್ಕ ಪುಟ್ಟ ವಸ್ತುಗಳನ್ನ ಕೊಟ್ಟಿರೋದನ್ನ ನೀವು ಲೈಫ್ ಲಾಂಗ್ ಮೆಮೊರಿಯಾಗಿ ಇಟ್ಕೋಬೇಕು ಅಂತಂದ್ರೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ರೆಸಿನ್ ಆರ್ಟ್ ಅಂತ ನಾನು ಹೇಳ್ತೀನಿ. ವಿಡಿಯೋದಲ್ಲಿ ಕಾಣೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ವರ್ಕ್ ನ ಮಾಡ್ಕೊಡೋ ಅಂತ ಇವ್ರಿಗೆ ಒಂದ್ಸತಿ ನೀವು ಕಾಂಟ್ಯಾಕ್ಟ್ ಮಾಡಿ.